ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಅದಕ್ಕೂ ಒಂದು ನ್ಯಾಯ, ನೀತಿ, ಧರ್ಮ ಅಂತ ಇರ್ಬೇಕಲ್ವಾ? ಸಾಯೋ ವಯಸ್ಸಾಜ್ಜಿ ನಮ್ ಪ್ರಿಯಂದು ಈಗ ದಿಢೀರಂತ ಹೇಳ್ದೆ ಕೇಳ್ದೆ ಒಂದು ಸಣ್ಣ ಸುಳಿವು ಕೊಡದೆ ಈಗ ಕರ್ಕೊಂಡು ಹೋಗ್ಬಿಟ್ರೆ ಏನಜ್ಜಿ ಅದ್ರ ಅರ್ಥ? ಪಾಪ ತುಂಬಾ ಜೀವನ ನಡೆಸ್ಬೇಕಾಗಿರೋ ಹುಡುಗಿ ಅವಳು. ಸೇವಂತಿ, ನಿನ್ನನ್ನು ಅವಳು ಎಷ್ಟು ದ್ವೇಷ ಮಾಡ್ತಾ ಬಂದ್ಲು. ಅವಳು ನಿನ್ಗೆ ಎಷ್ಟು ಕಾಟ ಕೊಟ್ಲು. ಆದ್ರೆ ನೀನ್ ಮಾತ್ರ ಅವಳ ಮೇಲೆ ಒಂದ್ಸಲನೂ ನಿನ್ ಕೋಪ ಮಾಡ್ಕೊಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ಬದಲಾಗಿ ಅವಳ ಮೇಲೆ ನಿನ್ಗೊಂಥರ ಪ್ರೀತಿ ಮಾಯೆ ಅಲ್ವಾ? ಅದೆಲ್ಲ ಬರೀ ಬೂಟಾಟ್ಕೆ ಕಣಮ್ಮ. ನೀನು ಬೆಳಗಿರೋದನ್ನೆಲ್ಲ ಹಾಲು ಅಂತ ಅನ್ಕೋತೀಯ. ಮೊಸ್ಲೆ ಕಣ್ಣೀರ್ಗೆಲ್ಲ ನಿನ್ ಕರ್ಗಿ ನೀರಾಗಿ ಹೋಗ್ತೀಯ. ಯಶೋದ, ಅದೇನು ಅಂತ ಮಾತಾಡ್ತೀಯ? ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿನ್ಗೆ? ಯಾವಾಗ್ಲೂ ಮಾತಾಡ್ತಾನೆ ಇರ್ತೀಯಲ್ಲ, ನಿಂದೇನ್ ಬಾಯ ಬಚ್ಚಲ? ಅನ್ನಮ್ಮ ಅನ್ನು. ನೀನ್ ಯಾವಾಗ್ಲೂ ನನ್ನ ಅನ್ನದೇ ಆಗೋಯ್ತು. ಅಲ್ಲಮ್ಮ, ಅವತ್ತು ಈ ಸೇವಂತಿ ನಮ್ ಪ್ರಿಯನ ಮೋಸದಿಂದ ಹಾಸ್ಪಿಟ್ಲ್ ಕಳ್ಸಿದ್ಲಲ್ಲ, ಅದು ಸರಿನಾ? ಆ ಕಳಿಸ್ದೆ ಅವಳು ಇಲ್ಲೇ ಇದ್ದಿದ್ರೆ ನಮ್ ಪ್ರಿಯನ್ಗೆ ಅಷ್ಟು ಬೇಗ ಸಾವು ಬರ್ತಿತ್ತ? ಬೇಡ ಬೇಡ ಅಂತ ನಾನು 1000 ಸಲ ಬಡ್ಕೊಂಡೆ. ನೀವ್ ಯಾರಾದ್ರೂ ನನ್ನ ಮಾತನ್ನ ಕಿವಿಗೆ ಹಾಕೊಂಡ್ರ? ಏ ಯಶೋದ, ಒಂದ್ ವೇಳೆ ಆ ಜಾಗದಲ್ಲಿ ನೀನು ಇದ್ದಿದ್ರೆ ನಿನ್ನೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ವಿ. ಓಹೋ, ನಿನ್ ಪ್ರಕಾರ ಅವಳು ಹುಷಾರಾಗ್ದೆ ಹುಚ್ಚುಚ್ಚಾಗಾಡ್ಬೇಕಿತ್ತ? ಹಾ, ಅಲ್ಲ ಕಡೆ, ಅವಳ ಮೇಲೆ ಅಷ್ಟೊಂದು ಪ್ರೀತಿ ಅಂತೀಯಲ್ಲ, ಅವಳು ಗುಣ ಆಗಿ ಬರೋದು ನಿನ್ಗಿಷ್ಟ ಇರ್ಲಿಲ್ಲ. ಯಾಕೆ ಹೇಳು? ಅವಳು ಗುಣ ಆಗಿ ಬಂದ್ರೆ ಇವಳನ್ನ ಬಾಯಿ ಬಂದಾಗ ಅನ್ನಕ್ಕಾಗಲ್ಲ ಅಂತನಾ? ಅಮ್ಮ, ನೀನೇನಾದ್ರೂ ಅನ್ಕೋ. ಬೇಕಾದ್ರೆ ನಾನು ನೋಡಿ ಮನೆಯಿಂದ ಆಚೆ ಬೇಕಾದ್ರೂ ಹಾಕು. ಆದ್ರೆ ನಮ್ ಪ್ರಿಯನ್ಗೆ ಇಂಥ ದುರ್ಗತಿ ಬಂದು ಬಾಯಿಗೆ ಒಂದನಿ ನೀರು ಬಿಡಿಸ್ಕೊಳ್ಳದೆ ಸತ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲಿ ನಿಂತಿದ್ದಾಳಲ್ಲ ಇವಳೆ, ಈ ಸೇವಂತಿನೇ ಅಮ್ಮ. ಇವಳು ಮನೆ ಕಾಲಿಟ್ಟಾಗಿಂದ ಯಾರಾದ್ರೂ ಒಬ್ರು ನೆಮ್ಮದಿಯಾಗಿದ್ದಾರೆ ಅಂತ ಉದಾಹರಣೆ ಕೊಡು ನೋಡೋಣ. ಹೋಗ್ಲಿ, ಇವಳ ಕಟ್ಕೊಂಬಂದಿದ್ದ ಅರ್ಜುನು ನೆಮ್ಮದಿಯಾಗಿ ಸುಖವಾಗಿದ್ದಾನ? ಅಂತ ಚಿನ್ನಂತ ಹುಡುಗನ ಮೇಲೆ ಏನೇನೋ ಆರೋಪ ಹೊರಿಸಿ ಅವನ್ ಜೀವನನ ಬರ್ಬಾದ್ ಮಾಡಿದ್ಲು. ಇವಳ ಕಾರಣಕ್ಕೆ ಅರ್ಜುನು ಆ ಜೇಪಿನ ಪ್ರೀನ್ನ ದೂರ ಮಾಡೋಗಾಯ್ತು. ಅಪ್ಪ ಮಗಳು ಒಂದಾಗದಕ್ ಬಿಡ್ಲಿಲ್ಲ ಇವಳು. ಅವ್ರಿಬ್ಬರನ್ನ ದೂರ ಮಾಡಿದ ಪಾಪ ಇವಳ ಸುಮ್ನೆ ಬಿಡುತ್ತಾ? ಇನ್ನು ಪಾಪ ಮೀರಾ ಅವಳ ಬದುಕಲ್ಲಿ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿದ್ಲು. ಇವಳ ದೆಸೆಯಿಂದ ಕರ್ಣ ಸತ್ತಿರೋ ಪ್ರೀನ್ ಮರ್ತು ಆ ಮೀರನ್ಗೆ ತಾಳಿ ಕಟ್ತಾ. ಅಲ್ಲಿಗೆ ಮೀರನ್ ಬಾಳು 3 ಬಟ್ಟೆ ಆಯ್ತು. ಇವಳಿಂದ ನಮ್ ಇಡೀ ಕುಟುಂಬನೇ ಚಿತ್ರ ಆಯ್ತು. ಇವಳ ಮೇಲಿನ ವ್ಯಾಮೋಹ ನಿನ್ಗಿನ್ನೂ ಹೋಗಿಲ್ಲ.
ಅದಕ್ಕೆ ಇವ್ಳು ಬಿಡೋದು ಇಲ್ಲ. ನೋಡೆ, ಪ್ರಿಯಾ, ಸತ್ತೋರು ದೇವ್ರ ಸಮಾನ ಅಂತಾರೆ. ಈಗ ನಿನ್ ದೇವ್ರಾಗಿ ಇಲ್ಲಿ ನಡೀತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾ ಇದ್ಯಾ ತಾನೆ? ಇವ್ರನ್ನೆಲ್ಲ ಕ್ಷಮಿಸೋದು ಬಿಡೋದು ನಿನಗ್ ಬಿಟ್ಟಿದ್ದು. ಮನೇಲಿರೋ ಅಷ್ಟೊತ್ತು ಬಾಯಿ ತುಂಬಾ ಚಿಕ್ಕಿ ಚಿಕ್ಕಿ ಅಂತ ನನ್ನ ಹಿಂದೆ ಮುಂದೆನೆ ಸುತ್ತಿದ್ಯಲ್ಲೇ.